ನೆನ್ನೆ ಬ್ಲಾಗಲ್ಲಿ 2 ಮಾತ್ರ ಬಂದಿತ್ತು, ಇವತ್ತಿನ್ನೆರಡು. ಗಾಯ್ಸ್, ಇದ್ರ ಬಗ್ಗೆ ಫುಲ್ ಪ್ರಾಪರ್ ವಿಡಿಯೋ ಮಾಡಿ ಸೆಟ್ ಹೆಂಗೆ ಮಾಡೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಣ. ಆದರೆ ಇವಾಗ ನಾನು ಮಾಡೋಷ್ಟು ಟೈಮ್ ಇಲ್ಲ. ಬಟ್ ಬಂದಿರೋ ಪ್ರಾಡಕ್ಟ್ಗಳನ್ನ ಯೂಟ್ಯೂಬಿಗೆ ನಾನು ಮಾಡಿರೋ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ಇವಾಗ ನೋಡಿ, ಗಿಂಬಲ್ ಆ್ಯಕ್ಷನ್ ಇದು ಡೈಲಿ ಅಡಿಯಾಗಿ ಹೋಗ್ತಿರ್ಬೇಕು ಗೈಸ್. ಒಳ್ಳೆ ಕಂಟೆಂಟು, ಫುಡ್ಡಿಗೆ ಫುಡ್ಡು, ದುಡ್ಡು ಒಂಥರ ಜಾಲಿ ಇರುತ್ತೆ. ಆಕಾಶ ಹೇಳೋದು ನಮ್ಮ ಆಲ್ದೂರು ಈ ಥರ ನೋಡಿದ್ರೆ ಚೆನ್ನಾಗಿರೋದು. ಈ ಥರ ರೋಡು ನಮ್ಮ ಆಲ್ದೂರಿಗ ನಮ್ಮ ಆಲ್ದೂರು ರೋಡ್ ನೋಡಿಲ್ಲಲ್ಲ. ಒಂದು ದಿನ ವ್ಲಾಗ್ ಮಾಡ್ತೀನಿ ಆಲ್ದೂರು ರೋಡ್ ಪರಿಸ್ಥಿತಿ ಏನು ಅಂತ. ನೀವು ಅವಾಗ ಹೇಳಿ ಏನಕ್ಕೆ ಈ ಥರ ಹೇಳಿದೆ ಅಂತ. Hello darling. ಪ್ರಾಬ್ಲಮ್ ಆಗಿರುತ್ತಲ್ಲ, ಅದಕ್ಕೆಲ್ಲ ಈ ಥರ ಮಾಡ್ತಾರೆ ಗೈಸ್. ನೆನ್ನೆ ಬ್ಲಾಗಲ್ಲಿ 2 ಮಾತ್ರ ಬಂದಿತ್ತು, ಇವತ್ತಿನ್ನೆರಡು. ಇದು ರೈಡಿಗೆ, ಅದು ನಾರ್ಮಲ್ ಬ್ಲಾಗಿಗೆ ಅನ್ಬಾಕ್ಸ್ ನಾವು ಮಾಡೋಣ. ಫಸ್ಟ್ ಇಸ್ಕೊಳೋಣ ಇರಿ ಗಾಯ್ಸ್. ಇದ್ರ ಬಗ್ಗೆ ಫುಲ್ ಪ್ರಾಪರ್ ವಿಡಿಯೋ ಮಾಡಿ ಸೆಟ್ ಹೆಂಗೆ ಮಾಡೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಣ. ಆದರೆ ಇವಾಗ ನಾನು ಮಾಡೋಷ್ಟು ಟೈಮ್ ಇಲ್ಲ. ಬಟ್ ಬಂದಿರೋ ಪ್ರಾಡಕ್ಟ್ಗಳನ್ನ ಯೂಟ್ಯೂಬಿಗೆ ನಾನು ಮಾಡಿರೋ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ನನಗೆ ಬೇಕಾಗಿದ್ದು ಬಜೆಟಲ್ಲಿ ಒಂದು ಮೈಕು, ಆಯಿತಾ. ಸೊ ಈ ಕಂಪನಿಯ ಮೈಕ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು 950 ಇದೆ. ಬಟ್ ಇದ್ರ ಕ್ವಾಲಿಟಿ ಎಲ್ಲ ನಾನೇ ಚೆಕ್ ಮಾಡಬೇಕು ಡೈರೆಕ್ಟಾಗಿ. 2 ಮೈಕ್ ಬರುತ್ತೆ, 1 ರಿಸೀವರ್ ಬರುತ್ತೆ. ನಮ್ಮ ಹತ್ರ ಸೆಲ್ಫಿ ಸ್ಟಿಕ್ ನೋಡಿಲ್ಲಲ್ಲ ನಿಮಗೆ, ನಾನು ಇದ್ರ ಬಗ್ಗೆ ಹೇಳಿಲ್ಲಲ್ಲ. ನಮ್ಮ ಹತ್ರ ಗಿಂಬಲಿಗೆಲ್ಲ ಹೆವಿ ಅಮೌಂಟ್ನ ಕೊಟ್ಟು ಖರ್ಚು ಮಾಡೋಕ್ಕಾಗಲ್ಲ. ಬಟ್ ಈ ಬಜೆಟಲ್ಲಿ ಇದು ನನಗೆ ಓಕೆ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿರೋದು. ಇದು ಎಲ್ಲೋ ಆಯಿತು, ಅಲ್ಲೇ ಇಟ್ಬಿಟ್ಟು ಬಾಕ್ಸು. ಆವಾಗ ಪ್ರಾಪರ್ ಮಾಡ್ತೀನಲ್ಲ, ಆವಾಗ ಮಾಡ್ತೀನಿ. ಇದು ಒಂಥರ ಹೆಂಗೆ ಗೊತ್ತಾ ಗಿಂಬಲ್ಲು, ಇದು ನಾನು ಮಾಡ್ತೀನಿ ನೋಡಿ ಇರಿ. ಇಟ್ಕೊಂಡೆಲ್ಲ ಹಿಂಸೆ ಆಗುತ್ತೆ. ಇಲ್ಲೊಂದು ಬಟನ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಬೇಕು, ಲಾಂಗ್ ಪ್ರೆಸ್. ಓಕೆ, ಆನ್ ಆಯಿತಾ, ವೈಬ್ರೇಷನ್ ಬಂತು. ಲಾಕ್ ಮಾಡಿದ್ದೀನಾ ಅಂತ ಇಲ್ಲ, ಫ್ರೀ ಇದೆಯಲ್ಲ ಇರಿ. ಓಪನ್ ಮಾಡಿದೆ ಇವಾಗ ನೋಡಿ, ಗಿಂಬಲ್ ಆ್ಯಕ್ಷನ್ ಇದು. ಫೋನ್ ಹಾಕಿ ತೋರಿಸ್ಬೇಕು, ಅಲ್ಲಿ ತನಕ ನಿಮಗೆ ಗೊತ್ತಾಗಲ್ಲ. ಚಾರ್ಜಿಗೆ ಹಾಕಿದ್ದೆ, ಗಿಂಬಲ್ಲೇ. ಬಟ್ ಡಿ ಜೆ ಅಷ್ಟೆಲ್ಲ ಗಿಂಬಲ್ ಬರಲ್ಲ. ಬಟ್ ಬಜೆಟಲ್ಲಿ ಸಾಕು. ಇದು ಚಾರ್ಜು ಎಷ್ಟು ಅವರ್ ಬರುತ್ತೆ, ಏನು ಹಣೆ ಬರ, ಇದೆಲ್ಲ ನನಗೂ ಗೊತ್ತಿಲ್ಲ. ಯಾಕೆ ನಾನು ತೊಗೊಂಡು, ಬಟ್ ರೇಟಿಂಗ್ಸ್ ಚೆನ್ನಾಗಿತ್ತಲ್ಲ ಅಂತ ನಾನು ತೊಗೊಂಡಿದ್ದು. ಇದ್ರ ಅಮ್ಮನ ಅದಾಗೆ ತಿರುಗ್ತೈತೆ. ಆಫ್ ಮಾಡೋಣ ಫಸ್ಟು. ಆಫ್. ಇವಾಗ ಇದು ಸತ್ತೋಗಿದೆ. ಈ ಸತ್ತೋಗಿರೋದನ್ನು ಲಾಕ್ ನಿಲ್ಲೋದೇ ಇಲ್ವಾ ಬ್ರೋ ಅಂತ ಕೇಳಿದ್ರೆ, ಇಲ್ಲಿ ಲಾಕ್ ಕೊಟ್ಟಿರ್ತಾರೆ. ಜಸ್ಟ್ ಲಾಕ್ ಮಾಡಿದ್ರೆ ಇದು ಗಟ್ಟಿ ನಿಂತ್ಕೊಳುತ್ತೆ. ಆವಾಗ ಫೋನ್ ಹಾಕ್ಕೊಂಡು ವ್ಲಾಗ್ ಮಾಡ್ಬೋದು. ಇದು ಎಷ್ಟು ಉದ್ದ ಬರುತ್ತೆ ಗೊತ್ತಾ, ಇದು ಒಂದೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ಇದೆಲ್ಲ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ. ಇದಕ್ಕೆ ಸಿಗಿಸ್ಬಿಡ್ತೀನಿ ರೀ, ಒಂದು ನಿಮಿಷ. ನೋಡಿ ಗೈಸ್, ಇಷ್ಟು ಉದ್ದ ಇದೆ. ಮತ್ತು ಇದಕ್ಕೆ ಸ್ಟ್ಯಾಂಡ್ ಬರುತ್ತೆ. ಇದು 3 ಹಿಂಗೆ ರಿಮೂವ್ ಆಗುತ್ತೆ, ಅಂದರೆ ಈ ಟ್ರಯಾಂಗಲ್ ಬರುತ್ತೆ. ಮತ್ತು ಇಲ್ಲೊಂದು ಬಟನ್ ಕೊಟ್ಟಿದ್ದೇನೆ, ಯಾಕೆಂದರೆ ಫೋಟೋ ಗಿಟೋ ಇಲ್ಲಾಂದರೆ ದೂರದಿಂದನೇ ಕಂಟ್ರೋಲ್ ಮಾಡೋ ಥರ. ಇದಕ್ಕೆ ಫಿಟ್ಟು ಮಾಡಿ ಇದನ್ನು ಓಪನ್ ಮಾಡಿ ನೋಡೋಣ ಇರಿ ಗೈಸ್. ಹಿಂಗೆ ನಿಂತಿದೆ, ಕಾಣ್ತಿದ್ಯಾ? ಇದಕ್ಕೆ ಫೋನ್ ಫಿಟ್ ಮಾಡೋಣ ಗೈಸ್. ಕಾಣ್ತಿದ್ಯಾ? ಗಿಂಬಲ್ಲು. ಬಟ್ ಓಕೆ, ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೆಗಿಯೋಕ್ಕೆ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಇದೇನು ಮಾಡುತ್ತೆ ಗೊತ್ತಾ? ಬಟನ್ ಪ್ರೆಸ್ ಈ ಥರ ತಿರುಗುತ್ತೆ. ಈ ಥರ ತೆಗೆದ್ರೆ ನಮ್ಮನ್ನು ಇಷ್ಟುದ್ದ ತೆಗಿಬೋದು ಗಾಯ್ಸ್. ಅಂತೂ ಇಂತೂ ವ್ಲಾಗಿಗೆ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ವ್ಲಾಗ್ ಮಾಡಬೇಕಾದ್ರೆ ಗಿಂಬಲ್ ಮೂಡ್ ಆನ್ ಮಾಡ್ಕೊಂಡು, ಜಾಲಿ ಬ್ರೋ, ಇದು ಜಾಲಿ. ಇದು ಬರೀ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು. 4K 60 ವಾಯ್ಸ್ ಅನೌನ್ಸ್ಮೆಂಟ್. ಗಾಯ್ಸ್, ಸೆಲ್ಫಿ ಸ್ಟಿಕ್ ಇದಿಷ್ಟೇ ಹೋಗಿರೋದು. ಇಷ್ಟೇ ಅಂತಲ್ಲ, ಸಾಕು. ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡಬೇಕಾರಲ್ಲ ಚೆನ್ನಾಗಿದೆ, ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ದೀನೋ, ಅಲ್ಲಿ ಬ್ಯಾಕ್ ಕ್ಯಾಮ್ರಾ ನೋಡಿ ಗೈಸ್. ಇಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡ್ಬೇಕಾರೆ ನನ್ನ ಕೈ ತಿರುಗ್ತದೆ, ಬಟ್ ಫೋನ್ ಮಾತ್ರ ತಿರುಗ್ತಾ ಇಲ್ಲ. ಚೆಂದ ಇದೆ, ಸಾಕು. ಗಾಯ್ಸ್, ಇವಾಗ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸೆಲ್ಫಿ ಸ್ಟಿಕ್ ಬಂದಮೇಲೆ ಅದೇನೋ ಒಂಥರ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಗಾಯ್ಸ್. ಎಷ್ಟು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊ. ಇದು ಬಂದು ತುಂಬ ಯೂಸ್ ಇದೆ ನನಗೆ.
ತುಂಬ ಯೂಸ್ ಅಂದರೆ ಯಾವ ಥರ ಅಂತ ಹೇಳ್ತೀನಿ. ನಾನೇನಾದ್ರು ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ಈ ಫೋನಿಗೆ ಈ ಮೈಕ್ನ ನಾನೇನಾದ್ರು ಕನೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಬರೋ ಅಷ್ಟು ವಿಂಡ್ ನಾಯ್ಸ್ನ ಹೈ ಲೆವೆಲಲ್ಲಿ ಕೊಡುತ್ತಲ್ಲ, ವಾಯ್ಸ್ ಎಲ್ಲ ಎರೇಸ್ ಮಾಡಿ ಬರೀ ನಾವು ಮಾತಾಡೋ ಮಾತಿನ ಸೌಂಡು ಮತ್ತು ಬೈಕ್ ಸೌಂಡು ಆ ಥರ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಕೊಡಲ್ಲ ನನಗೆ ಗೊತ್ತು. ಮತ್ತು ಇದ್ರ ಬ್ಯಾಟ್ರಿ ಬ್ಯಾಕಪ್ಪು ಅಷ್ಟು ಬರಲ್ಲ ನಾನು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದ್ದು. ಇದೇನು ಅಂತ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಇದು ಹೆಂಗೆ ಓಪನ್ ಮಾಡೋದು ನನಗೂ ಗೊತ್ತಾಗ್ತಿಲ್ಲ. ಹರಿಯದೆ ನಾವೆಲ್ಲ ಹುಡುಗರು ಇದ್ರ ಅಮ್ಮನ ಇವನ್ನೆಲ್ಲ ಬಿಡ್ತೀವ. ಮಾತ್ರ ಏನಿದೆ ಹರಿಯೋಕ್ಕೀಗ? ಹರಿಯೋದೇ ಬೇಡ, ಓಪನ್ ಆಗಿದೆ. ಇದು ಮೈನ್ ಪ್ರಾಡಕ್ಟ್. ದಿಸ್ ಇಸ್ ದ ಮೈನ್ ಪ್ರಾಡಕ್ಟ್. ನನ್ನ ಬೈಕಲ್ಲಿ ರೈಡ್ ಮಾಡಬೇಕು ಅಂತ ತುಂಬ ಸಲಿಂದ ಅಂದ್ಕೊಂಡಾಗ್ಲಿಂದನೂ ಅಯ್ಯೋ ಇದಿಲ್ವಲ್ಲ, ಹೆಂಗೆ ರೈಡ್ ಮಾಡೋದು, ಸುಮ್ಮನೆ ಕಂಟೆಂಟ್ ಮಾಡಿದ್ರೆ ಕರೆಕ್ಟಾಗಿ ಕಂಟೆಂಟ್ ಮಾಡಬೇಕು. ಗೈಸ್, ಇದು ಮೈಕು. ಈ ಮೈಕು ಯೂಸ್ ಏನು ಅಂದರೆ, ಇದನ್ನು C-ಪೋರ್ಟಿಗೆ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಪವರ್ ಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಬಂದು ಈ ಮೈಕ್ನ ನಾನು ಹೆಲ್ಮೆಟ್ ಹತ್ರ ನಾನು ಮಾತಾಡ್ತೀನಲ್ಲ, ನನ್ನ ಮೌತ್ ಹತ್ರ ಬರುತ್ತೆ ಒಂದು ಸ್ವಲ್ಪ ಸ್ಪೇಸು, ಅಲ್ಲಿಗೆ ಫಿಟ್ ಮಾಡಿಕೊಂಡ್ರೆ ಡೈರೆಕ್ಟ್ ವಿತ್ತು ವೈರು ಮೈಕ್ ಆಗುತ್ತೆ. ವೈರ್ಲೆಸ್ ಮೈಕು ಒಂದು ಪವರ್ ನನಗೆ ಬ್ಯಾಕಪ್ ಸಿಗಲ್ಲ, ಇನ್ನೊಂದು ಒಳ್ಳೆ ನಾಯ್ಸ್ನ ಇದು ರೆಕಗ್ನೈಸ್ ಮಾಡಲ್ಲ. ಬರೀ ಏನಿದ್ರು ಬೈಕ್ ಸೌಂಡ್ನ ಮತ್ತು ಡೈರೆಕ್ಟಾಗಿ ನನ್ನ ಮಾತನ್ನ ಮಾತ್ರ ಕರೆಕ್ಟಾಗಿ ರೆಕಾರ್ಡ್ ಮಾಡುತ್ತೆ. ಯಾಕೆಂದರೆ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಳೆ ಫೋನ್ ಇರಬೇಕಾದ್ರೆ ಈ ಥರ ಒಂದು ಮೈಕ್ ತರಿಸಿದ್ದೆ, ಅದು ಹೋಯ್ತು ರೆಸಾರ್ಟಲ್ಲಿ ಇರಬೇಕಾದ್ರೆ. ಅದಕ್ಕೋಸ್ಕರ ಗೊತ್ತಾಯಿತು ಇದು ಬೇಕೇ ಬೇಕು ನನಗೆ, ಇಲ್ಲಾಂದ್ರೆ ಆಗಲ್ಲ ಅಂತೇಳಿ. ಲೆಂತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಇದ್ರದ್ದು ರಿಸೀವ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ವ್ಲಾಗ್ ಮಾಡ್ತೀವಲ್ಲ, ಫಸ್ಟ್ ವ್ಲಾಗು, ಅವಾಗ ಚೆಕ್ ಮಾಡೋಣ. ಇದಾಯಿತು. ಇನ್ನು ನೆಕ್ಸ್ಟು ಇದಕ್ಕೆ ಬರೋಣ. ಬರ್ರಪ್ಪ ವರಿಕೆ, ಏನು ಮಾಡ್ತಾಯಿರ ಇಲ್ಲೇ ಕುತ್ಕೊಂಡು. ಇದು ಮೈಕು ಗಾಯ್ಸು, ಸ್ಪಂಜಿ. ಇದರಲ್ಲಿ ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ, ಯಾವ್ದು ಕನೆಕ್ಟ್ ಆಗಿದೆ ಅಂತ ತೋರಿಸುತ್ತೆ, ಮತ್ತು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಒಳ್ಳೆ ನಾಯ್ಸ್ ಎಲ್ಲ ರಿಮೂವ್ ಮಾಡೋದು 3 ಲೆವೆಲ್ ಇರುತ್ತೆ. ಅದು ಹೆಂಗಿದೆ ಅಂತ ನಾನು ಚೆಕ್ ಮಾಡಬೇಕು. ನಾನು ಚೆಕ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಇದಕ್ಕೂ ಚಾರ್ಜಿಂಗ್ ಪೋರ್ಟ್, C-ಪೋರ್ಟ್. ಇದು ಟೈಪ್ ಸಿ, ಇದು ಟೈಪ್ ಸಿ. 2 ರಿಸೀವರ್ ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ, ಒಂದು ರಿಸೀವರು ಒಂದು ಮೈಕಿಗೆ 750 ಇತ್ತು. ನಾನು ಯೋಚನೆ ಮಾಡಿದೆ. ಆಮೇಲೆ ಇನ್ನೊಂದು ಕೆಳಗೆ ಸ್ಕ್ರಾಲ್ ಮಾಡಬೇಕಾದ್ರೆ 950ಗೆ ಇನ್ನೊಂದು ಎಕ್ಸ್ಟ್ರಾ ಮೈಕು, ಸೇಮ್ ರಿಸೀವರು, ಇನ್ನೊಂದು ಮೈಕು, 2 ಮೈಕ್ ಸಿಕ್ತಂಗೆ ಆಯ್ತು. ಯಾಕೆ ಅಂದರೆ ನಾನು ವ್ಲಾಗ್ ಮಾಡಬೇಕಾದ್ರೆ ನಾನು ಇದನ್ನು ಹಾಕೊಂಡಿರ್ತೀನಿ ಅಂತ ತಿಳ್ಕೊಳ್ಳಿ. ಈಗ ನಾರ್ಮಲಾಗಿ ನಾನು ಯಾರನ್ನಾರು ವ್ಲಾಗ್ ಮಾಡ್ತಿರ್ತೀನಿ, ನಾನು ಮಾತಾಡ್ತಿರೋ ವಾಯ್ಸು ಚೆನ್ನಾಗಿ ಕೇಳಿಸ್ತಿರುತ್ತೆ. ನಾನು ಮುಂದೆ ಇರೋರದ್ದು ವಾಯ್ಸ್ ಕೇಳಿಸ್ಬೇಕಲ್ಲ ನನಗೆ. ಅವ್ರಿಗೆ ಇನ್ನೊಂದು ಮೈಕ್ ಕೊಟ್ಟರೆ ಸೇಮ್ ಚೆನ್ನಾಗಿ ರಿಸೀವ್ ಆಗುತ್ತೆ ಇಬ್ಬರದ್ದು ಮಾತಾಡೋದು. ಅದಕ್ಕೋಸ್ಕರ ಸ್ವಲ್ಪ 200 ಅಮೌಂಟ್ ಹೋದ್ರೂ ಪರಲ್ಲ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ ಇದನ್ನು. ರಿಸೀವರ್ ಇದನ್ನು ಫೋನಿಗೆ ಕನೆಕ್ಟ್ ಮಾಡಬೇಕು. ಅಲ್ಲಿ C-ಪೋರ್ಟ್ ಇದೆಯಲ್ಲ, ಚಾರ್ಜ್ ಹಾಕ್ತೀವಲ್ಲ, ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇದರಲ್ಲೇನು ಬರ್ತಾ ಇರುತ್ತೆ ಅದನ್ನು ಇದು ರಿಸೀವ್ ಮಾಡಿ ಫೋನಿಗೆ ಆ ವಿಡಿಯೋ ಜೊತೆ ಆ್ಯಡ್ ಮಾಡುತ್ತೆ. ಇಷ್ಟೇ ಕೆಲಸ. ಈ 2 ಇಂಡಿಕೇಟ್ರ್ ಇದೆಯಲ್ಲ, ಇಂಡಿಕೇಟ್ರ್ ಅಂದ್ಕೊಳ್ಳಿ. ಇವಾಗ ಇದೇನಾರು ಕನೆಕ್ಟ್ ಆಯಿತು ನಿಲ್ಲಿ ತೋರಿಸುತ್ತೆ, ಇದೇನಾರು ಕನೆಕ್ಟ್ ಆಗಿದೆ ನಿಲ್ಲಿ ತೋರಿಸುತ್ತೆ, ಯಾವ್ಯಾವ ಮೈಕ್ ಕನೆಕ್ಟ್ ಆಗಿದೆ ಅಂತ. ಸೊ ಅಷ್ಟೇ, 2 ಮೈಕ್ ಕನೆಕ್ಟ್ ಆಗಿದ್ರೆ 2 ಲೈಟ್ ಬರುತ್ತೆ. ಗೈಸ್, ಈಗಿನ ವ್ಲಾಗಲ್ಲಿ ತುಂಬ ಇದೆ. ಇವತ್ತಿಂದು ಮೂಡಿಗೆರೆ ಹೋಗಬೇಕು, ಅಡುಗೆ ರಿಟರ್ನ್, ಮತ್ತು ನೆನ್ನೆ ವ್ಲಾಗಲ್ಲಿ ನೋಡಿದ್ದೀರಲ್ಲ, ಅಡುಗೆ ಮುಗಿಸ್ಕೊಂಡು ಬಂದೆ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ಗಾಡಿಗೂ ಏನೋ ಆಯಿತು ಅಂತೇಳಿ ಅದನ್ನು ತೋರಿಸ್ತೀನಿ. ಆದರೆ ಜೀವನದಲ್ಲಿ ಅದೆಲ್ಲ ಬರ್ತಾ ಇರೋದು, ಏನು ಮಾಡೋಕ್ಕಲ್ಲ. ನಮ್ಗಳು ಸಣ್ಣ ಮಿಸ್ಟೇಕಿಗೆ ನಾವೇನಾರು ಮಾಡ್ಕೊಳ್ತಾ ಇರ್ತೀವಿ. ಲೈಫು ಯಾವಾಗಲೂ ಪರ್ಫೆಕ್ಟ್ ಆಗಿರ್ಬೇಕಂತ ಯೋಚನೆ ಮಾಡೋದು ತಪ್ಪು. ಬರೋ ಪ್ರಾಬ್ಲಮ್ನ ಮಾತ್ರ ಫೇಸ್ ಮಾಡ್ಕೊಂಡು ಲೈಫಲ್ಲಿ ಹೋಗ್ತಾ ಇರಬೇಕು. ಎಲ್ಲ ಟೈಮು ಪರ್ಫೆಕ್ಟಾಗೇ ಇರಬೇಕು ಅಂದರೆ ಕಷ್ಟ. ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಸೊ ಇದೊಂದು ಚೆಕ್ ಮಾಡ್ತೀನಿ. ಬಟ್ ನನಗೆ ಈ ಸೆಲ್ಫಿ ಸ್ಟಿಕ್ಕು ನೋಡಿ, ಈ ಮೈಕ್ ನೋಡಿ, ಇದನ್ನ ಇಟ್ಕೊಂಡು ಬೆಳಿಬೇಕು. ಸುಮ್ಮನೆ ತರಿಸ್ದೆ, ಜನಗಳಿಗೆ ಯೂಸ್ ಆಗುತ್ತೆ ತಗೊಳ್ಳಿ ನೋಡಿ ಅಂತ ತೋರಿಸ್ದೆ ಅಂದರೆ ಮುಗಿಯಿತು. ನಾವು ಇಂಪ್ರೂವ್ ಆಗಬೇಕಲ್ಲ ಗೈಸ್. ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಇಲ್ಲಿದೆ ಮೈಕು. ಸೌಂಡು ಕ್ಲಾರಿಟಿ ಎಲ್ಲ ಹೆಂಗಿರುತ್ತೆ ಚೆಕ್ ಮಾಡಬೇಕಲ್ಲ. ಈಗ ಏನು ಮಾಡೋದು, ಎಷ್ಟು ದೂರಕ್ಕೆ ಬರುತ್ತೆ ಅಂತ ನೋಡಬೇಕಲ್ಲ. ಈಗ ಫಸ್ಟು ಮೈಕ್ ಫಿಟ್ಟಿಂಗ್ಸ್ ಬ್ರೋ. ಇದು ಮೈಕ್ ಸ್ವಲ್ಪ ಯಾಕೋ ನಿಗರು ಕಾಣ್ತೈತೆ, ಸ್ವಲ್ಪ ಲೆಂತ್ ಹಾಕೋಬೇಕಾ? ಒಳಗೆ ಹಾಕೋಣ. ಒಳಗೆ ಹಾಕ್ಕೊಂಡ್ರೆ ಈಗ ಪ್ರಾಪರಾಗಿ ಆಗುತ್ತೆ. ಚಿಗಿಸ್ಕೋಬೇಕು, ಸ್ವಲ್ಪ ಹಿಂಸೆ, ಕಷ್ಟ ಸ್ಟಾರ್ಟಿಂಗಲ್ಲ. ವಾಯ್ಸ್ ನಾಯ್ಸ್ ಸ್ವಲ್ಪ ಹೊರಗೆ ಅಲ್ಲಿ ತನಕ ಹೋಗಿ ಮಾತಾಡ್ತೀನಿ. ಎಷ್ಟು ದೂರಕ್ಕೆ ಕನೆಕ್ಟ್ ಆಗುತ್ತೆ, ಸೌಂಡ್ ಕೇಳಿಸಿರುತ್ತೆ ನೋಡೋಣ. ನೋಡೋಣ ಒಂದಿಷ್ಟು ದೂರಕ್ಕೆ ಹೆಂಗೆ ಕೇಳಿಸುತ್ತೆ. ಮೆಲ್ಲಕ್ಕೆ ಮಾತಾಡೋಣ. ಕಾಯ್ಸ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಎಂಥದ ಮಾಡ್ತಿದ್ಯಾ ಮಚ್ಚ ನೀನು? ಇಲ್ಲಿ ಬಂದು ಇಷ್ಟು ದೂರದಲ್ಲಿ ನಿಂತ್ಕೊಂಡು ನಿನ್ನ ಕತೆ ಎಲ್ಲ ಕಂಗಾಲಾಗಿದೆ ಬಿಡು.
ಫೋನ್ ಚಾರ್ಜಿಗೆ ಹಾಕಬೇಕು, 4 ಗಂಟೆಗೆ ಹೋಗ್ಬೇಕು, ಅರ್ಧ ಗಂಟೆ ಚಾರ್ಜಿಗೆ ಹಾಕೋಣ ಫೋನ್ನ. ಗೊತ್ತಿಲ್ಲ, ನೋಡೋಣ. ಇವಾಗ ವಿಡಿಯೋ ಆಫ್ ಮಾಡಿ ಚೆಕ್ ಮಾಡ್ತೀನಿ ಹೆಂಗೆ ಬಂದಿದೆ ವಾಯ್ಸು ಅಂತ. ನನಗೆ ಗೊತ್ತಿರೋ ಥರ ಕೈಯಲ್ಲಿ ದುಡ್ಡಿದ್ದಾಗ ಏನೇನು ತಗೋಬೇಕು ಅನಿಸುತ್ತೋ ಅದನ್ನು ತಗೊಂಡು ಇಟ್ಕೊಬಿಡಿ. ನಾನು ಎಕ್ಸಾಂಪಲ್ ಹೇಳೋದು, ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ಅಷ್ಟೇ. ನನಗೆ ಯೂಟ್ಯೂಬ್ ಮಾಡಬೇಕಂತ ತುಂಬ ಆಸೆ. ಅದರಲ್ಲಿ ಏನು ನನ್ನ ಟ್ಯಾಲೆಂಟನ್ನು ನಾನು ತೋರಿಸ್ಕೋಬೇಕು ಅಂತ ಬಂದಿರೋದು. ಏನು ಟ್ಯಾಲೆಂಟ್ ಇದೆ ಬ್ರೋ ನಿಮಗೆ, ಅದು ಮುಂದೆ ನೋಡೋಣ ಬ್ರೋ, ಈಗ ಅದು ಬೇಡ. ಆ ಟ್ಯಾಲೆಂಟ್ನ ತೋರಿಸ್ಕೋಬೇಕಾದ್ರೆ ಮಾಡೋದು ಮಾಡ್ತೀವಿ ಕರೆಕ್ಟಾಗಿ, ಎಲ್ಲದನ್ನು ನೆಟ್ಟಿಗೆ ಮಾಡಬೇಕು. ಸುಮ್ಮನೆ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿನಿ, ಕರೆಕ್ಟಾಗಿ ಮೈಕ್ ಇಲ್ಲ, ಏನಿಲ್ಲ, ಸೆಲ್ಫಿ ಸ್ಟಿಕ್ ಇಲ್ಲ. ಇವಾಗ ನೋಡಿ ನಾನೆಲ್ಲರೂ ಯಾವ್ದಾದ್ರು ಒಂದು ವ್ಲಾಗ್ ಮಾಡಬೇಕು ಅಂದರೆ ಹೆಂಗಿರುತ್ತೆ ಹೇಳಿ. ನನ್ನ ಹತ್ರ ಮೈಕ್ ಇದೆ, ಏನೇ ವಾಯ್ಸ್ ಬಂದರೂ ನಾನು ಆರಾಮಾಗಿ ನಾನು ಕಂಟ್ರೋಲ್ ಮಾಡ್ಕೊತೀನಿ. ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇದೆ, ವೈಡ್ ಆ್ಯಂಗಲ್ ಬೇಕಾದ್ರೆ ತೋರಿಸ್ತೀನಿ. ಕೈಯಲ್ಲಿ ಎಷ್ಟೊತ್ತಂತ ಕೈಲಿ ಹಿಂಗೆ ಮೊಬೈಲ್ ಇಟ್ಕೊಳ್ಳಿ. ಈಗ ಸೆಲ್ಫಿ ಸ್ಟಿಕ್ ಇದೆ, ಎಷ್ಟು ಲಾಂಗ್ ಬೇಕಾದ್ರೂ ತಿಕ್ಕೊಂಡು ಬೇಕಾದ್ರೆ ತೋರಿಸ್ಬೋದು. ರೈಡ್ ಮಾಡಬೇಕಾ ಮಚ್ಚ ನೀನು, ತೊಗೊಂಡು ನಿನಗೆ 2 ಮೈಕು ನಿಮ್ಮ ಅಜ್ಜಿ, ಇದನ್ನ ಹಾಕೋ. ರೈಡ್ ಮಾಡ್ಬೇಕಾದ್ರೆ ಗೈಸ್ ಇದನ್ನು ಚೆಕ್ ಮಾಡ್ತೀನಿ ರೀ. ತುಂಬ ಆಸೆ, ತುಂಬ ಪ್ಲೇಸ್ಗಳನ್ನ ನೋಡಬೇಕು ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಡೆ ಓಡ್ತಾ ಇರ್ತೀನಿ ಅಷ್ಟೇ. ಇನ್ನು ದುಡ್ಡಿಗಂತೂ ಓಡಲೇಬೇಕು. ಸಾಕು. ನಾನು ಇದನ್ನೆಲ್ಲ ಮನೆಗೆ ತೋರಿಸೋರು ಏನಂತಾರೆ ಗೊತ್ತಾ ಗೈಸ್, ಇದೆಲ್ಲ ಯಾಕೆ ಬೇಕು, ಇದಕ್ಕೆಲ್ಲ ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡ್ತೀಯಾ, ದುಡ್ಡೇನು ಹಂಗೆ ಬರುತ್ತಾ ಅಂತ ಕೇಳ್ತಾರೆ. ದುಡ್ಡು ಮಾಡೋಕ್ಕೆ ತಗೊಂಡಿರೋದಂತ ಅವ್ರಿಗೆ ಹೆಂಗೆ ಹೇಳೋಕ್ಕಾಗ್ತೇಳಿ, ಪರಿಸ್ಥಿತಿ ಏನೂ ಮಾಡೋಂಗಿಲ್ಲ ಅನ್ಸ್ಕೋಬೇಕು ಅಷ್ಟೇ. ನನಗೆ ಇವಾಗ ನಿನ್ನೆ ವ್ಲಾಗಿಂದೊಂದು ತಮ್ನೈಲು ರೆಡಿ ಮಾಡಿದ್ರೆ ರೆಡಿ ಆಯಿತು, ವಿಡಿಯೋ ರೆಡಿ ಇದೆ, ತಮ್ನೈಲನ್ನು ರೆಡಿ ಮಾಡಬೇಕಷ್ಟೆ. ರೆಡಿ ಮಾಡಿ ಹೋಗ್ಬೇಕಾದ್ರೆ ಮೋಸ್ಟ್ಲಿ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ, ನೋಡೋಣ.